सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಖಂಡಿತ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾರ ಭವಿಷ್ಯವಾಗಲಿ, ಮಾಸ ಭವಿಷ್ಯ ಆಗಲಿ, ವರ್ಷ ಭವಿಷ್ಯವಾಗಲಿ, ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಚಂದ್ರನ ಆಧಾರದ ಮೇಲೆ ಇತರ ಗ್ರಹಗಳು ಹೇಗೆ ಯಾವ ಯಾವ ರಾಶಿಗೆ ಸಂಚಾರವನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡಲಾಗುತ್ತೆ. ಆದ್ರೆ ಇದೇ ಅಂತಿಮ ಅಲ್ಲ. ಯಾಕಂದ್ರೆ ಇವಾಗ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ ಕೂಡ್ಲೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಳ್ತಾರೆ. ಇನ್ ಕೆಲವರು ಗೋಚಾರ ಫಲ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಅನ್ಕೋತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶ ಭುಕ್ತಿ, ಅವರು ಯಾವ ಅಧಿಪತಿಗಳು ಅನ್ನೋದ್ರ ಮೇಲೆ ಇದು ಫಲವನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡ್ಬೇಕಾಗತ್ತೆ. ಅಂದ್ರೆ ಗೋಚಾರ ಫಲ ನಿಮ್ಗೆ ಫಲಿಸೋದೇ ಇಲ್ಲ ಅಂತಲ್ಲ, ಗೋಚಾರ ಫಲ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೋ ಅಷ್ಟೇ ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಜಾತಕ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅದ್ರ ಮೇಲೂ ಕೂಡ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ದುಸ್ಥಾನಾಧಿಪತಿಗಳ ದಶೆ, ಬಾಧಕಾಧಿಪತಿಗಳ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಗುರುಬಲ ಇದ್ರೂ ಕೂಡ, ಗೋಚಾರ ಫಲ ಚೆನ್ನಾಗಿದ್ರು ಕೂಡ ಶುಭ ಫಲಗಳು ಸಿಗೋದಿಲ್ಲ. ಆಗ ಪರ್ಟಿಕ್ಯುಲರ್ ಆಗಿ ಆ ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಏನಾದ್ರೂ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ನೀವು ಖಂಡಿತ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ವಾಟ್ಸಪ್ ಮೂಲಕ ಕಳಿಸಿ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಹಾಗೆ ನೀವು ಕರೆ ಮಾಡ್ಬೇಕಾಗಿರುವಂತಹ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ ಅನ್ನೋದಕ್ಕಿಂತ 7.5ನ ಕೊನೆಯ ಹಂತದಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ 6ನೇ ಮನೆಯಲ್ಲಿ 3 ಗ್ರಹಗಳು ಇರ್ತಾರೆ. ರವಿ, ಗುರು ಮತ್ತು ಬುಧ 3 ಗ್ರಹಗಳು ಇರ್ತಾರೆ. ಇದರಲ್ಲಿ ರವಿ ಗ್ರಹ 16ನೇ ತಾರೀಕುವರೆಗೂ ಇದ್ದು ಆಮೇಲೆ 17ನೇ ತಾರೀಕಿಗೆ ಸಪ್ತಮಕ್ಕೆ ಹೋಗ್ತಾನೆ. ಬಟ್ ಈ 6ನೇ ಮನೆಯಲ್ಲಿ 3 ಗ್ರಹಗಳು ಇರೋದ್ರಿಂದ ಸ್ವಲ್ಪ ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ ನಿಮ್ಗೆ. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಗುಪ್ತ ಶತ್ರುಗಳು ಈಗ ಆಲ್ರೆಡಿ ಹುಟ್ಕೊಂಡಿರ್ತಾರೆ. ಅವರಿಂದ ನಿಮ್ಗೆ ಇಂಡೈರೆಕ್ಟ್ ಆಗಿ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಿಮ್ಮ ಮಾತನ್ನ ಹಿಡಿತದಲ್ಲಿಟ್ಕೊಳ್ಳಿ. ಅಂದ್ರೆ ಮಾತು ಅಂತ ಬಂದಾಗ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ, ನೆಕ್ಸ್ಟ್ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಎಲ್ಲಾನು ಶೇರ್ ಮಾಡ್ಕೊಳ್ಳೋದು ಇದು ತಪ್ಪು. ನೀವು ಇದನ್ನ ಹೇಳ್ತಾ ಹೇಳ್ತಾ ಏನಾಗುತ್ತೆ, ಅಲ್ಲಿ ನಿಮ್ಗೆ ನಿಮ್ಮನ್ ಕಂಡ್ರೆ ಆಗದೆ ಇರೋರಿಗೆ ಇನ್ನೂ ನಿಮ್ ಮೇಲೆ ಕೋಪ, ಸಿಟ್ಟು, ಅಸೂಯೆ ಹೆಚ್ಚಾಗತ್ತೆ. ಏನ್ ಮಾಡ್ಬಿಡ್ತಾರೆ ಶತ್ರುಗಳು ಅಂತ ಅನ್ಕೋಬಹುದು. ಶತ್ರುಗಳು ಅಂತ ಅಂದಾಗ ನೀವೆಲ್ಲರನ್ನು ಪ್ರೀತಿಯಿಂದ ಕಂಡ್ರು ಕೂಡ ನಿಮ್ಮನ್ ಕಂಡ್ರೆ ಆಗದೆ ಇರೋರು ಎಷ್ಟೊಂದ್ ಜನ ಇರ್ತಾರೆ ಅನ್ಕೊಳ್ಳಿ. ಅವ್ರು ಏನೂ ಮಾಡದೆ ಹೋದ್ರು ಕೂಡ ಅವರ ಮನಸ್ಸಿನೊಳಗಡೆ ಇವಾಗ ನಿಮ್ಮ ಹತ್ರ ಏನು ಅನುಕೂಲಗಳಿದೆ ಅದು ಅವ್ರ ಹತ್ರ ಇಲ್ಲ ಅಂದಾಗ ಅವ್ರು ಒಳಗಡೆ ಕೊರಗ್ತಾ ಇರ್ತಾರಲ್ಲ ಮನಸ್ಸಿನಲ್ಲಿ, ಅದೇ ನಿಮ್ಗೆ ಒಂದು ನೆಗೆಟಿವ್ ಎನರ್ಜಿ ತರ ವರ್ಕ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಮನುಷ್ಯ ನಮ್ಮ ಹತ್ರ ಏನೋ ಒಂದು ಇದೆ, ಅನುಕೂಲ ಇದೆ ಅಂದ್ರೆ ಅನುಕೂಲ ಇಲ್ಲದೆ ಇರೋರ ಹತ್ರ ನಾವು ಅದನ್ನ ಜಂಬ ಕೊಚ್ಕೋಬಾರ್ದು. ಇದು ತುಂಬಾ ತಪ್ಪು. ಒಂದು ಇದರಿಂದ ನಿಮಗೂ ತೊಂದರೆನೆ, ಬಟ್ ಅವ್ರಿಗೂ ಪ್ರಾಬ್ಲಮ್ಮೆ. ನಾವೇ ಅವರಿಗೆ ಮನಸ್ಸಿಗೆ ನೋವು ಕೊಟ್ಟಂಗ ಆಗುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರಗಳ ಬಗ್ಗೆ, ಹಣಕಾಸಿನ ವಿಚಾರಗಳ ಬಗ್ಗೆ ಯಾವುದನ್ನು ಕೂಡ ಯಾರ ಹತ್ರನೂ ಶೇರ್ ಮಾಡಬೇಡಿ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ತೃತೀಯ ಭಾವಾಧಿಪತಿ ಪಂಚಮದಲ್ಲಿರೋದ್ರಿಂದ ಹಳೆಯ ಮಿತ್ರರನ್ನ ಭೇಟಿ ಮಾಡುವಂಥದ್ದು ಅಥವಾ ತುಂಬಾ ಹಿಂದೆ ಯಾವಾಗ್ಲೂ ಪರಿಚಯ ಆಗಿದ್ರಿ, ಮರ್ತು ಬಿಟ್ಟಿದ್ರಿ ಅಂತವ್ರು ಮತ್ತೆ ಸಿಗುವಂತದ್ದಾಗತ್ತೆ. ಸೊ ಪ್ರೀತಿ ಪಾತ್ರರನ್ನ ಭೇಟಿ ಮಾಡೋದು ಈ ತಿಂಗಳಲ್ಲಿ ಆಗುತ್ತೆ. ದ್ವಿತೀಯಾಧಿಪತಿ 6ನೇ ಮನೇಲಿ ಇರೋದ್ರಿಂದ ದುಡ್ಡೇನೋ ಬರ್ತಾ ಇರುತ್ತೆ. ಯಾಕಂದ್ರೆ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನಲ್ಲ, ದುಡ್ಡು ಬರುತ್ತೆ, ಆದ್ರೆ ಬಂದು ಹಂಗೆ ಹೊರಟೋಗುತ್ತೆ.
ಈ ವಾರದಲ್ಲಿ ಏನೋ ಒಂದಿಷ್ಟು ದುಡಿಮೆ ಆಯ್ತು ಅಂದ್ರೆ ಅದ್ರ ಡಬ್ಬಲ್ ಮುಂದಿನ ವಾರ ಖರ್ಚಾಗ್ಬಿಡುತ್ತೆ. ಇದೇ ತರ ಆಗ್ತಾ ಇರುತ್ತೆ. ಯಾಕಂದ್ರೆ ಋಣಸ್ಥಾನದಲ್ಲಿ ಗುರು ಗ್ರಹ ಸ್ಥಿತನಾಗಿದ್ದಾನೆ. ಎಷ್ಟು ದುಡ್ಡು ಬಂದ್ರು ಅಂದ್ರೆ ನಿಮ್ಗೆ ಅದೇ ತರ ಖರ್ಚುಗಳು ಬರುತ್ತೆ. ಯಾವುದೋ ಒಂದು ಕೆಲಸ, ಅದಕ್ಕೆ ದುಡ್ಡು ಹಾಕ್ಬೇಕು, ಇನ್ವೆಸ್ಟ್ ಮಾಡ್ಬೇಕು, ಈ ತರ ಖರ್ಚುಗಳು ಜಾಸ್ತಿ ಬರೋದ್ರಿಂದ ಹಣಕಾಸಿನ ಉಳಿತಾಯದ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಕೆಲವೊಂದು ಈಗ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ಕೋಬಹುದು ಅನ್ನುವಂತಹ ಕೆಲಸಗಳನ್ನ ಸ್ವಲ್ಪ ಲೇಟಾಗೆ ಮಾಡ್ಕೊಳ್ಳಿ. ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡೋದಿದೆ ಅಂತಂದಾಗ ಸದ್ಯಕ್ಕೆ ಅದು ಎಮರ್ಜೆನ್ಸಿ ಇಲ್ಲ ಅಂತಂದ್ರೆ ಆ ಕೆಲಸಗಳನ್ನ ಆದಷ್ಟು ಅದಕ್ಕೆ ಖರ್ಚು ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ ಸದ್ಯಕ್ಕೆ ಉಳಿತಾಯ ಮಾಡ್ಕೊಳ್ಳಿ. ಆ ಕೆಲಸಗಳಿಗೆ ಹಣವನ್ನ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನು ಚತುರ್ಥ ಭಾವಾಧಿಪತಿ ಶುಕ್ರ ಗ್ರಹ ನೀಚನಾಗಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ತಾಯಿಯ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗ್ಬೋದು. ಈಗಾಗ್ಲೇ ಸ್ವಲ್ಪ ತೊಂದರೆ ಇದೆ ಅಂದ್ರೆ ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ ಇದೆ. 8ನೇ ಮನೆ ಅಂದ್ರೇನೆ ರೋಗದ ಉಲ್ಬಣತೆ. ಶುಗರ್ ಇದೆ, BP ಇದೆ ಅಂದ್ರೆ ಅದು ಇನ್ನೂ ಜಾಸ್ತಿ ಸಡನ್ ಆಗಿ ಜಾಸ್ತಿ ಆಗ್ಬೋದು. ತುಂಬಾ ಟೆನ್ಷನ್ ಆಗುತ್ತೆ ನಿಮ್ಮ ತಾಯಿಯ ವಿಚಾರದಲ್ಲಿ. ಹಾಗಾಗಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಅದರ ಟೆನ್ಷನ್ ಕೂಡ ಜಾಸ್ತಿ ಆಗತ್ತೆ ಈ ತಿಂಗಳಲ್ಲಿ. ಬಗೆಹರಿದು ಬಿಡುತ್ತೆ, ಈ ಸಲ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇರ್ತೀರಾ. ನೋಡಿದ್ರೆ ಏನೇನೋ ಆಯ್ತು, ತಿರ್ಗಾ ಮುಂದೂಡುವಂಥದ್ದು, ಮತ್ತೆ ಕಲಹಗಳು, ಮನಸ್ತಾಪಗಳು, ಈ ವ್ಯಾಜ್ಯಗಳು, ಹೀಗೆ ಒಂದೆಲ್ಲ ಒಂದು ಸಮಸ್ಯೆಗಳು. ಚತುರ್ಥ ಅಂದ್ರೇನೆ ಮನಃಶಾಂತಿ. ಬಟ್ ಮನಃಶಾಂತಿನೇ ಇಲ್ವಲ್ಲಪ್ಪ ಅನ್ನೋ ರೀತಿಯಲ್ಲಿ ಇರುತ್ತೆ ಪರಿಸ್ಥಿತಿ. ಮಾನಸಿಕ ನೆಮ್ಮದಿಯ ಕೊರತೆ ಇರುತ್ತೆ. ಬಂಧುಗಳು ಅಂತ ಅನ್ನಿಸ್ಕೊಂಡವ್ರು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವರು ಮನೆಗೆ ಬರ್ತಾರೆ. ಯಾಕೆಂದ್ರೆ ಇಲ್ಲಿ ತೃತೀಯ ಭಾವಾಧಿಪತಿ ಅಂದ್ರೆ ಬಂಧುಗಳು ಪಂಚಮದಲ್ಲಿದ್ದಾನೆ, ಬರ್ತಾರೆ. ಬಂದ ಮೇಲೆ ಏನೋ ಅವರುಗಳ ಮಾತುಗಳು ಕಿರಿಕಿರಿ ಆಗಬಹುದು, ಮನಸ್ಸಿಗೆ ಬೇಸರ ಆಗಬಹುದು, ಹೀಗೆ ಒಂದಷ್ಟು ಸಮಸ್ಯೆಗಳು. ಇದರ ಮಧ್ಯದಲ್ಲಿ ಸಡನ್ ಆಗಿ ತೊಂದರೆಗಳು ಆಗಬಹುದು. ನಿಮ್ಗೆ ತೊಂದರೆ ಅಂದ್ರೆ ಹುಷಾರ್ ತಪ್ಪುವಂಥದ್ದು, ಈಗಾಗಲೇ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಅದು ಜಾಸ್ತಿ ಆಗುವಂಥದ್ದು. ಶುಗರ್ ಇರೋರು ಬಹಳ ಕೇರ್ಫುಲ್ ಆಗಿರಿ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ರೋಗಸ್ಥಾನ. ಶುಗರ್ ಕಾಯಿಲೆ ಜಾಸ್ತಿ ಮಾಡೋನು ಗುರುಗ್ರಹ. ಇಲ್ಲಿ ಶುಕ್ರನು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಶುಗರ್ ಇರೋರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಾಗೆ ಸ್ವಲ್ಪ ನೀವು ಡೈಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಡೈಲಿ ನೀವು ಗಾಡಿನಲ್ಲಿ ಹೋಗ್ತೀರಾ ಅಂದ್ರೆ ಸ್ವಲ್ಪ ನಿಧಾನವಾಗಿ ನೀವು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ನಿಧಾನವಾಗಿ ಡ್ರೈವ್ ಮಾಡಿ. ಯಾಕಂದ್ರೆ ಚತುರ್ಥ ಭಾವ ವಾಹನ, 8ನೇ ಮನೆ ಅಪಘಾತ. ನೋಡಿ, ಚತುರ್ಥ ಭಾವಾಧಿಪತಿ 8ನೇ ಮನೆಯಲ್ಲಿದ್ದಾನೆ. ವಾಹನದಿಂದ ಅಪಘಾತಗಳಾಗಬಹುದು, ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇದು ಹೆದರಿಸೋ ವಿಚಾರ ಅಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಕೂಡ ಅದು ನಿಮ್ಗೆ ಲಾಸ್ ಅಲ್ವಾ. ಕೈಗೋ ಕಾಲ್ಗೋ ಪೆಟ್ಟಾಯ್ತು, ಬೆನ್ನಿಗೇನೋ ಪೆಟ್ಟಾಯ್ತು, ಒಂದಿನ ರೆಸ್ಟ್ ಮಾಡಿ, ಒಂದ್ ವಾರ ರೆಸ್ಟ್ ಮಾಡಿದ್ರಿ, 1 ತಿಂಗಳು ರೆಸ್ಟ್ ಮಾಡಿದ್ರಿ, ಹಣನೂ ವ್ಯರ್ಥ, ಮತ್ತೆ ಟೈಮ್ ಕೂಡ ವ್ಯರ್ಥ ಆಯ್ತು ಅಲ್ವಾ. ಅದೆಷ್ಟು ಕಿರಿಕಿರಿ ಆಗುತ್ತೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದಿರಿ. ಕೆಲವು ಪರಿಹಾರಗಳನ್ನ ಕಂಪಲ್ಸರಿ ಮಾಡ್ಲೇಬೇಕು ಕುಂಭರಾಶಿಯವರು. ಇದೊಂದು ವಿಚಾರ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಂದ್ರೆ ನಿಮ್ಗೆ ಬೇರೆಯವ್ರಿಗೆ ದುಡ್ಡು ಕೊಡ್ಬೇಡಿ, ವಾಪಸ್ ಬರಲ್ಲ. 2ನೇದು, ಎಲ್ಲೇ ಹೋದ್ರೂ ಹಣ ಮತ್ತು ಬೆಲೆ ಬಾಳುವಂತಹ ವಸ್ತುಗಳನ್ನ ಕ್ಯಾರಿ ಮಾಡಬೇಡಿ, ಕಳ್ಕೊಳ್ಳೋ ಸಾಧ್ಯತೆ. ನೋಡಿ, 8ನೇ ಮನೆ ಶುಕ್ರ, ಆಭರಣ ಕಳುವಾಗುವ ಸಾಧ್ಯತೆ ಇದೆ, ಹಣ ಕಳುವಾಗುವ ಸಾಧ್ಯತೆ. ಶುಕ್ರ ಅಂದ್ರೇನೆ ಲಕ್ಷ್ಮಿ ಅಲ್ವಾ. ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ, ಲಕ್ಷ್ಮಿ ಸಂಕೇತ ಇದೆಲ್ಲ. ಹಾಗಾಗಿ ಇದನ್ನೆಲ್ಲ ಕ್ಯಾರಿ ಮಾಡಬೇಡಿ. ಮನೆಯಲ್ಲಾದ್ರೂ ಅಷ್ಟೇ, ಎಲ್ಲೋ ಒಂದ್ ಕಡೆ ಇಟ್ಬಿಡೋದು, ಆಮೇಲೆ ಸಿಗ್ಲಿಲ್ಲ ಅನ್ನೋದು, ಕಳೆದು ಹೋಗೋದು, ಈ ತರದ್ದೆಲ್ಲ ಆಗುತ್ತೆ. ಮೊಬೈಲ್ ಕೂಡ, ಅದು ಕೂಡ ಇವಾಗೆಲ್ಲ ಬೆಲೆ ಬಾಳುವಂತಹ ಮೊಬೈಲ್ಗಳನ್ನ ತಗೋತೀರಾ. 70,000, 80,000, 1 ಲಕ್ಷ, 2 ಲಕ್ಷದ ಮೊಬೈಲ್ ಎಲ್ಲ ತಗೋತಿರಲ್ವಾ, ಅದು ಕೂಡ ಕಳುವಾಗಬಹುದು. ಸ್ವಲ್ಪ ಈ ವಿಚಾರದಲ್ಲಿ ಈ ತಿಂಗಳಲ್ಲಿ ತುಂಬಾ ಜಾಗೃತವಾಗಿರ್ಬೇಕು. ಶುಕ್ರ ತುಲಾ ರಾಶಿಗೆ ಬಂದ್ಮೇಲೆ ಅಷ್ಟೊಂದೇನ್ ತೊಂದ್ರೆ ಇಲ್ಲ, ಬಟ್ ಇದು ತುಂಬಾ ಅಶುಭವಾದ ಸಮಯ ಈ ಟೈಮ್. ಇನ್ನು ಮತ್ತೊಂದು ವಿಚಾರ, 6ನೇ ಮನೆಯಲ್ಲಿ ಬುಧ ಮತ್ತು ಗುರುಗ್ರಹ ಸ್ಥಿತನಾಗಿರೋದ್ರಿಂದ ನೀವು ತುಂಬಾ ಇಷ್ಟ ಪಡ್ತಿದ್ದಂತಹ ವ್ಯಕ್ತಿ, ಅಂದ್ರೆ ನಿಮ್ಗೆ ಆ ವ್ಯಕ್ತಿನ ಕಂಡ್ರೆ ತುಂಬಾ ಇಷ್ಟ, ಅಂಥವ್ರೆ ನಿಮ್ಗೆ ಶತ್ರು ಆಗ್ಬಹುದು. ಏನಪ್ಪಾ ಇದು ಈ ತರ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಗೋಚಾರ ಫಲದ ಪ್ರಕಾರ ಏನ್ ನಡೆಯುತ್ತೋ ಅದನ್ನ ನಾನು ಹೇಳ್ತೀನಿ. ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿದ್ರೆ ನೆಗೆಟಿವ್ ಕಮ್ಮಿ ಆಗಬಹುದು, ಬಟ್ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ನೆಗೆಟಿವ್ ಜಾಸ್ತಿನೂ ಆಗ್ಬಹುದು. ಈಗ ಯಾರನ್ನೋ ಒಬ್ಬರನ್ನ ತುಂಬಾ ನಂಬಿದ್ರಿ, ಅವ್ರು ತುಂಬಾ ಒಳ್ಳೆಯವರು ಅನ್ನೋ ಭರವಸೆಯಲ್ಲಿ ಅವ್ರಿಗೆ ಬಹಳಷ್ಟು ಸಹಾಯ ಮಾಡಿರ್ತೀರಿ. ಬಟ್ ಅಂತವ್ರೆ ನಿಮ್ಮ ಬೆನ್ನ ಹಿಂದೆ ನಿಮ್ಗೆ ಕೆಟ್ಟದ್ದನ್ನ ಬಯಸ್ತಿದ್ದಾರೆ ಅಂತ ಗೊತ್ತಾದಾಗ ನೀವೇ ಅವ್ರನ್ನ ದೂರ ಮಾಡ್ತೀರಾ. ಅಂತಹ ಒಂದು ಕಾಲ ಈ ತಿಂಗಳಲ್ಲಿ ಬರುತ್ತೆ. ಶಾಶ್ವತವಾಗಿ ದೂರ ಮಾಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನು ತಗೊಳ್ತೀರಾ. ಪ್ರೀತಿ ವಿಷಯದಲ್ಲೂ ಕೂಡ
ಕೆಲವು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಗುರು 6ನೇ ಮನೇಲಿ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರು ಎಕ್ಸ್ಟ್ರಾ ಬಿಸ್ನೆಸ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ಮಾಡಕ್ ಹೋಗ್ಬೇಡಿ. ಈಗ ಏನ್ ನಡೀತಿದೆ ಅದನ್ನ ಮಾಡ್ಕೊಂಡು ಹೋಗಿ. ಲಾಭ ಸಾಧಾರಣ ಮಟ್ಟದಲ್ಲಿ ಇರುತ್ತೆ, ತುಂಬಾ ಏನೋ ದೊಡ್ಡ ಮಟ್ಟದಲ್ಲಿ ಇರಲ್ಲ. ಬರುತ್ತೆ ದುಡ್ಡು, ಹೋಗುತ್ತೆ ಖರ್ಚಾಗುತ್ತೆ, ಆತರ ಇರುತ್ತೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ 17ನೇ ತಾರೀಕು ಮೇಲೆ ಸ್ವಲ್ಪ ಅನುಕೂಲ ಇರುತ್ತೆ. 17ನೇ ತಾರೀಕುವರೆಗೂ ಅಷ್ಟಕ್ಕಷ್ಟೇ ಹಾಗಿರುತ್ತೆ. ಹಾಗೆ 17ನೇ ತಾರೀಕಿನ ನಂತರ ನಿಮ್ಮ ಸಂಗಾತಿಯಿಂದ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅನುಕೂಲ, ಸಹಾಯ, ಸಹಕಾರ, ಸಲಹೆ ಇತ್ಯಾದಿಗಳು ಸಿಗಬಹುದು. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಅಂದ್ರೆ ಹೆಚ್ಚು ಜವಾಬ್ದಾರಿ. ರವಿ ಅಂದ್ರೇನೆ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಗುರು ಅಂದ್ರೆ ಅದನ್ನ ನಿಭಾಯಿಸುವಂತಹ ಒಂದು ತಾಳ್ಮೆ. ಹೆಚ್ಚು ಜವಾಬ್ದಾರಿ ಇರುತ್ತೆ ಕೆಲಸದಲ್ಲಿ, ನಿಭಾಯಿಸ್ಬೇಕು. ಬಟ್ ವರ್ಕ್ ಪ್ರೆಷರ್ ಅಂತ ಏನಿಲ್ಲ. ಬಟ್ ಕೆಲಸ ಮಾಡುವಂತ ಸ್ಥಳದಲ್ಲಿ ಸುತ್ತಮುತ್ತ ಕೆಲವು ನಿಮ್ಮನ್ನ ಅಬ್ಸರ್ವ್ ಮಾಡುವಂತಹ ಕಣ್ಣುಗಳು ಜಾಸ್ತಿ ಇರುತ್ತೆ. ಬರೀ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಿಮ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಅಂತವ್ರಿಂದ ಸ್ವಲ್ಪ ನಿಮ್ಗೆ ಕಿರಿಕಿರಿ, ಯಾಕಂದ್ರೆ ಅದು ಗೊತ್ತಾಗ್ತಿರುತ್ತೆ ನಿಮ್ಗೆ, ನನ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋ ತರ. ಅವಾಗ ನಿಮ್ಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಯಾರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ, ನೀವಾಯ್ತು ನಿಮ್ ಕೆಲಸ ಆಯ್ತು ಅನ್ಕೊಂಡಿದ್ಬಿಡಿ. ಮಾತು ಕಮ್ಮಿ ಆಡ್ಬಿಟ್ರೆ ತುಂಬಾ ಒಳ್ಳೇದು. ವಾಕ್ಸ್ಥಾನದಲ್ಲಿ ಶನಿ ಬಂದಾಗ ನಿಮ್ಗೆ ಮಾತಿಂದನೇ ಏನಾದ್ರೂ ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ. ಅಂದ್ರೆ ನೀವು ಇರೋದನ್ನ ಇದ್ದಾಗೆ ಹೇಳಿದ್ರು ಕೂಡ ಅಲ್ಲಿ ಮತ್ತೆ ನೇರ ಮಾತು, ನೇರ ವ್ಯಕ್ತಿತ್ವ ನಿಷ್ಠೂರತೆಯನ್ನು ಉಂಟು ಮಾಡುತ್ತೆ. ಪರವಾಗಿಲ್ಲ ನಿಷ್ಠುರ ಆದ್ರೂನು ಅಂತ ಅನ್ಕೊಂಡ್ರೆ ಮಾತಾಡಿ. ಬಟ್ ನಾಳೆ ದಿನ ಮತ್ತೆ ಚೆನ್ನಾಗಾಗುವಂತ ಸಂದರ್ಭದಲ್ಲಿ ಈ ದಿನಗಳು ನೆನಪಾದಾಗ ನಿಮಗೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಕೆಲಸದಲ್ಲಿ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ಉದ್ಯೋಗದಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸ್ವಲ್ಪ ಕಡಿಮೆ ಅನ್ಬೋದು. ಇನ್ನು ಸಾಲದ ಸಮಸ್ಯೆಯಲ್ಲಿ ಏನಾದ್ರೂ ಇದೀರಾ ಅಂತಂದ್ರೆ ಸಾಲದ ಬಾಧೆ ಸ್ವಲ್ಪ ಜಾಸ್ತಿನೇ ಆಗತ್ತೆ. ಯಾಕಂದ್ರೆ ಇವಾಗ ಸಾಲ ಕೊಟ್ಟವರು ಕೇಳ್ತಾರಲ್ವಾ, ಕೇಳೋದು ಅಥವಾ ಕಿರಿಕಿರಿ ಅದು ಸ್ವಲ್ಪ ಜಾಸ್ತಿ ಆಗಬಹುದು. ಪದೇ ಪದೇ ಫೋನ್ ಮಾಡೋದು, ಈ ತರದ್ದೆಲ್ಲ ಇರುತ್ತೆ ಸಮಸ್ಯೆಗಳು. ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕನೂ ಆಗ್ತಾ ಇರುತ್ತೆ. ಅವಾಗ ಏನೋ ಒಂದು ಟೆನ್ಷನ್ ಕೂಡ ಆಗ್ತಾ ಇರುತ್ತೆ. ಮತ್ತೆ ಮನೆ ಲೋನು, ಸಾಲ ಈ ತರದ್ದು ಏನಾದ್ರೂ ಇತ್ತು, ಮನೆಗೋಸ್ಕರ ಮಾಡ್ಕೊಂಡಿದ್ರಿ ಅಂದ್ರೆ ಆ ಲೋನ್ ಬಗ್ಗೆನೂ ತುಂಬಾ ಯೋಚನೆ ಇದೆಲ್ಲ ಇರುತ್ತೆ. ಏನೋ ಒಂಥರ ಭರವಸೆ ಸ್ವಲ್ಪ ಕಮ್ಮಿ ಆಗುತ್ತೆ, ಆತ್ಮವಿಶ್ವಾಸ ಕುಗ್ಗುತ್ತೆ. ಬಟ್ ಪ್ರಾಕ್ಟಿಕಲಿ ನೋಡಿದಾಗ ತುಂಬಾ ಏನೋ ಸಮಸ್ಯೆ ಬರುತ್ತೆ ಅಂತಲ್ಲ. ಈ ಭಾವನೆಗಳಿಗೆ ಧಕ್ಕೆ ಬರೋದು, ಸಂಬಂಧಗಳಲ್ಲಿ ತೊಂದರೆಗಳು ಬರೋದು ಸಹಜವಾಗಿ ಆಗುತ್ತೆ. ಜನಗಳಿಂದ ಬೇಜಾರಾಗೋದು ಇದೆಲ್ಲ ಇರುತ್ತೆ. ಬಟ್ ನಿಮ್ ಕೆಲ್ಸ ಅಂತ ಬಂದಾಗ ಹೇಗೋ ದೇವ್ರು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ಬರಲ್ಲ. ಬಟ್ ಅದನ್ನು ಕೂಡ ನೀವು ಕೆಲಸ ಮಾಡೋ ಸ್ಥಳದಲ್ಲೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ಮ ಕೆಲಸಕ್ಕೆ ನೀವು ಅಗೌರವವನ್ನ ಉಂಟು ಮಾಡ್ಬೇಡಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಎಷ್ಟು ಕಮ್ಮಿ ಮಾತಾಡ್ತೀರಾ, ಎಷ್ಟು ಜಾಸ್ತಿ ಕೆಲಸ ಮಾಡ್ತೀರೋ ಅಷ್ಟು ಒಳ್ಳೇದು. ಇನ್ನು ಪರಿಹಾರಗಳು ಅಂತ ಬಂದಾಗ ನೀವೇನ್ ಪರಿಹಾರ ಮಾಡ್ಬೇಕು ಅಂದ್ರೆ ಪ್ರತಿ ಶನಿವಾರ ಎಳ್ಳು, ಹೆಸರು ಕಾಳು, ಒಣ ಅವರೆಕಾಳು ಇದನ್ನ ಡೊನೇಟ್ ಮಾಡ್ಲೇಬೇಕು. ಯಾಕಂದ್ರೆ ಬುಧ, ಶನಿ, ಶುಕ್ರ ಎಲ್ಲರೂ ಕೂಡ ಅಶುಭ ಫಲ ಕೊಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೂ ಟೈಮ್ ಅಷ್ಟು ಚೆನ್ನಾಗಿಲ್ದೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕೂಡ ಇದೇ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗೆ ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಹಾಗೆ ಹನುಮಾನ್ ಚಾಲಿಸ ಈ ಮಂತ್ರಗಳನ್ನ ಪ್ರತಿನಿತ್ಯ ಹೇಳ್ಕೋಬೇಕಾಗತ್ತೆ. ಇದೆಲ್ಲ ಪರಿಹಾರವನ್ನ ಮಾಡ್ಕೊಳ್ಳಿ. ತಕ್ಕ ಮಟ್ಟಿಗೆ ಕಷ್ಟಗಳು ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು. ಬಟ್ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಸೇಲ್ ಮಾಡೋದು, ಇದು ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಈ ತಿಂಗಳಲ್ಲಿ ತಗೋಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.